ಮತ್ತೊಂದು ಪ್ರಕರಣ ಸುದ್ದಿ ಆಗ್ತಿರೋ ಕಳೆದ 2-3 ತಿಂಗಳಿಂದ ಗೊತ್ತಿರುತ್ತೆ ನಿಮಗೆ. ದರ್ಶನ್ ಅವರ ಪ್ರಕರಣ 2 ಫೋಟೋಸ್ ರಿಲೀಸ್ ಆಗಿದೆ. ಬಹುಶಃ ನಿಮ್ಮ ಗಮನಕ್ಕೆ ಬಂದಿರ್ಬೋದು ಅನ್ಸುತ್ತೆ. ಒಂದು ಫೋಟೋ ರೇಣುಕಾ ಸ್ವಾಮಿ ಬೇಡ್ಕೊಳ್ತಾ ಇರುವಂಥ ಫೋಟೋ, ಇನ್ನೊಂದು ಅಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿರೋವಂಥ ಫೋಟೋ. ಈ 2 ಫೋಟೋಗಳನ್ನ ನೋಡಿದಾಗ ಈ ಪ್ರಕರಣದ ತಿರುವು ಯಾವ ಕಡೆ ಹೋಗ್ತಿದೆ ನೋಡಿ. ಮಾನವ ಧರ್ಮ ಶ್ರೇಷ್ಠ ಧರ್ಮ. ಮಾನವರು ಆ ಥರ ಯಾರೂ ಮಾಡೋದಿಲ್ಲ. ಎಸ್ಪೆಷಲಿ ಒಂದು ಹೆಣ್ಣು ಮಗುಗೆ ಆ ರೇಣುಕಾ ಸ್ವಾಮಿ ಬೇಡ್ಕೊತಾ ಇದ್ದಾರೆ, ನನ್ನ ಭಿಕ್ಷೆ ಬೇಡ್ತಾ ಇದ್ದಾರೆ. ನನ್ನ ಜೀವ ಬಿಟ್ಬಿಡಿ, ಮನೆಯಲ್ಲಿ ಒಂದು ಹೆಣ್ಮಗು ಇದೆ, ನನಗೆ ಪ್ರೆಗ್ನೆಂಟ್ ವೈಫ್ ಇದ್ದಾರೆ, ನಂದು ತಪ್ಪಾಗಿದೆ, ಕ್ಷಮೆ ಇರಲಿ ಅಂತ. ಆದರೆ ಅದು ಹೆಣ್ಣು, ಅದು ತಾಯಿ ಗುಣ ಇರುತ್ತೆ ಅಲ್ಲಿ. ಒಂದು ಆ ಹೆಣ್ಣಿನ ಗುಣ ಪವಿತ್ರ ಗೌಡವರು ತೋರಿಸ್ಲಿಲ್ಲ ಅಲ್ಲಿ. ದರ್ಶನನ್ನು ಪ್ರಚೋದನೆ ಮಾಡ್ತಾರೆ. ಮ್ಯಾನ್ ಈಗೋ ಅವತ್ತು ರಾಕ್ಷಸದ ಒಂದು ಅವತಾರವನ್ನು ಕಾಣುತ್ತೆ. ಆ ಫೋಟೋ ನೋಡಿದೆ ಕಣ್ಣಲ್ಲಿ ನೀರು ಬರುತ್ತೆ. ಅದು ತಂದೆ ತಾಯಿ ನೋಡಿದಾಗ ಹೇಗೆ ಅನಿಸುತ್ತೋ, ನಾವು ಆ ಕೊನೆಯ ಕ್ಷಣಗಳು ಹೇಗಿರ್ಬೋದು ಅಂತ ಊಹೆ ಮಾಡಿದ್ರೇ ನಮ್ಮ ಕಣ್ಣೆಲ್ಲ ನೀರು ಬರುತ್ತೆ. ನಮಗೆ ಒಂಥರ ಬೇಜಾರಾಗುತ್ತೆ. ಕೊನೆಯ ಕ್ಷಣಗಳು ಜೂನ್ 8 ಮಧ್ಯಾಹ್ನ 2 ಗಂಟೆಯಿಂದ ಸಾಯಂಕಾಲ 7 ಗಂಟೆವರೆಗೂ ಆಗಿರ್ತಕ್ಕಂಥ ಅನಾಹುತ ಇದೆಯಲ್ಲ, ಇದು ಅಂಡರ್ ದ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ಸು, ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲು, ಏನೇ ಇದ್ರೂ, ಎಷ್ಟೇ ಕುಡ್ದಿದ್ರೂ, ಎಷ್ಟೇ ನೀವು ನಶೆಯಲ್ಲಿದ್ರೂ, ಮಾನವ ಇನ್ನೊಬ್ಬ ಮಾನವನ ಪೇನ್ ಗೊತ್ತು. ನನಗಿಲ್ಲಿ ನೋವು ಆಗ್ತಾ ಇದೆ ಅಂದರೆ ನಿಮ್ಗೆ ಗೊತ್ತು ಅದು ಎಲ್ಲಿ ನೋವು ಆಗ್ತಾ ಇರ್ತದೆ. ನಿಮ್ಮ ತಲೆನೋವು ಆಗ್ತಾ ನಿಮ್ಗೆ ಗೊತ್ತು ನಿಮ್ಮ ತಲೆನೋವು ಹೆಂಗೆ ನೋವು ಆಗುತ್ತೆ ಅಂತ. ಅದನ್ನು ಸ್ಪಂದಿಸಲಿಲ್ಲ ಅಂದರೆ ಇದು ಮಾನವ ಜಾತಿಗೆ ಹೊಡೆದವರಲ್ಲ, ಅವರು ರಾಕ್ಷಸರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.